ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಕೌಂಟೋಡ. ಇವತ್ತಿನ ಕಂಟೆಂಟ್ ಏನಂದರೆ, ಈ ರೈಡಿಂಗ್ ಗ್ಲೌಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ನಿಮಗೆ. ಅಂದರೆ ಈ ರೈಡಿಂಗ್ ಗ್ಲೌಸ್ ಎಂಥಕ್ಕೆ ಉಪಯೋಗ ಆಗೋದು, ಎಂಥಕ್ಕೆ ಬೈಕ್ ರೈಡರ್ಸ್ ಎಸ್ಪೆಷಲಿ ಈ ರೈಡಿಂಗ್ ಗ್ಲೌಸ್ ಹಾಕ್ತಾರೆ. ಸುಮಾರು ಜನ ಇದನ್ನ ನೋಡಿ ವಿಂಟರ್ ಗ್ಲೌಸ್ ಅಂತ ತಿಳ್ಕೊಂಡಿದ್ದು, ಅದಕ್ಕೆ ಒಂದು ಡೀಟೇಲ್ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ಯಾವ ತಡ ಡೈರೆಕ್ಟ್ ವಿಡಿಯೋನ ಬನ್ನಿ. ಇನ್ನು ನಾನು ಯೂಸ್ ಮಾಡ್ತಾ ಇರೋದು ಪ್ರೋ ಬೈಕರ್ ಅವರ ರೈಡಿಂಗ್ ಗ್ಲೌಸು. ಇದು ಬಂದು ಆಫ್ ಆಯಿತಾ. ಫುಲ್ ಅಂದರೆ ಒಂದು ಇಲ್ಲಿವರೆಗೆ ಏನೋ ಬರುತ್ತೆ ರೈಡಿಂಗ್ ಗ್ಲೌಸು. ನಾನು ಯೂಸ್ ಮಾಡ್ತಾ ಇರೋದು ಆಫು. ಆಲ್ಮೋಸ್ಟ್ ಇಲ್ಲಿವರೆಗೆ ಕವರ್ ಆಗುತ್ತೆ. ತೋರಿಸ್ತೀನಿ ನಿಮಗೆಲ್ಲ. ಆಲ್ಮೋಸ್ಟ್ 1 ಇಯರ್ ಆಯ್ತಾ ಬಂತು. ಒಂದು ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈ ರೈಡಿಂಗ್ ಗ್ಲೌಸ್ ಜೊತೆ. ನನ್ನ ಪ್ರಕಾರ ಹೈಯರ್ ಸಿಟಿ ಹೋಗ್ತಾ ಇದ್ದೀರಿ ಅಂದರೆ ಒಂದೊಳ್ಳೆ ಬ್ರ್ಯಾಂಡ್ ರೈಡಿಂಗ್ ಗ್ಲೌಸ್ ತೊಗೊಳ್ಳೋದು ಒಳ್ಳೇದಂತ ನನ್ನ ಒಪಿನಿಯನ್. ಬನ್ನಿ ಇವಾಗ ಓಪನ್ ಮಾಡಿ ಹೇಳ್ತೀನಿ. ಅನ್ಬಾಕ್ಸ್ ವಿಡಿಯೋ ಅಲ್ಲ ಆಯಿತಾ, ಇದು ಪ್ರಾಂಪ್ಟಾಗಿ ಹೇಳ್ತೀನಿ ಇದ್ರ ಓನರ್ಶಿಪ್ ರಿವ್ಯೂ. ಹಾಗೆ ರೈಡಿಂಗ್ ಗ್ಲೌಸ್ ಅಂದರೆ ಏನು ಅಂತ, ಇದಕ್ಕೆ ನಾವು ರೈಡಿಂಗ್ ಗ್ಲೌಸ್ ಅಂತ ಕರಿತೀವಿ ಆಯಿತಾ. ಇದು ಬರೀ ಒಂದು ಗ್ಲೌಸ್ ಅಲ್ಲ. ಇವಾಗ ನೀವು ಹಾಕೊಳ್ತೀರಲ್ವಾ, ಹಾಕೊಂಡಾಗ ಗೊತ್ತಾಗುತ್ತೆ ಆಲ್ಮೋಸ್ಟು ಪ್ರೊಟೆಕ್ಟರ್ಸ್ ಎಲ್ಲೆಲ್ಲಿದೆ ಅಂತ. ಇದು ಬಂದು ನಿಮಗೆ ಪಾಮ್ ಸ್ಲೈಡರ್ ಅಂತ ಹೇಳ್ತೀವಿ. ಇವಾಗ ನಾವು ಬಿದ್ದಿದ ತಕ್ಷಣ ಮೈನ್ ಕೊಡೋದು ಕೈ ಆಯಿತಾ. ಕೈ ಹಿಂಗೆ ಕೊಡ್ತೀವಲ್ವಾ, ಆವಾಗ ಈ ಸ್ಲೈಡರ್ಸು ಉಜ್ಜೋಗುತ್ತೆ. ಉಜ್ಜೋಗಿ ನಮ್ಮ ಪಾಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ಪಾಮ್ ಇದೆಯಲ್ಲ, ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ ಈ ಒಂದು ಸ್ಲೈಡರ್ ಆಯಿತಾ. ಇವಾಗ ಬೈಕ್ ಕ್ರ್ಯಾಶ್ ಗಾರ್ಡಿಗೆ ಸ್ಲೈಡರ್ಸ್ ಅಂತ ಹಾಕ್ತೀವಿ, ಅದೆಲ್ಲ ನೋಡಿರ್ತೀರಲ್ವ. ಅದೇ ರೀತಿ ಒಂದು ಗ್ಲೌಸಿಗೆ ಸ್ಲೈಡರ್ಸ್ ಅಂತ ಕೊಟ್ಟಿರ್ತಾರೆ. ಬೇರೆ ಬೇರೆ ಹೆಸರಿಂದನೂ ಕರೀತಾರೆ. ನನಗೆ ಗೊತ್ತಿರೋ ಪ್ರಕಾರ ಒಂದು ಪಾಮ್ ಸ್ಲೈಡರ್ ಅಂತ ಕರಿತೀನಿ ಆಯಿತಾ ನಾನು. ಮತ್ತು ನಕ್ಕಲ್ ಡಾಟ್ಸ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ನಕ್ಕಲ್ಸಿಗೆ ಪ್ರೊಟೆಕ್ಷನ್ ಇದು. ಅಕಸ್ಮಾತ್ ಬಿದ್ದ ಟೈಮಲ್ಲಿ ಒಂದೊಂದು ಸತಿ ಉಲ್ಟಂಪಲ್ಟ ಆಗಿ ಹಿಂಗೆ ಬಿದ್ವಿ ಅಂತ ತಿಳ್ಕೊಳ್ಳಿ. ಹಿಂಗೆ ಉಜ್ಕೊಂಡು ಹೋಗುವಾಗ ಈ ಡಾಟ್ಸ್ ಏನಿದೆ ಇದು ಉಜ್ಸ್ತದೆ, ನಮ್ಮ ನಕ್ಕಲ್ಸು ಉಳಿಯುತ್ತೆ, ಪ್ರೊಟೆಕ್ಟ್ ಆಗುತ್ತೆ ಆಯಿತಾ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ನೋಡಿ, ಇಲ್ಲಿ ಹುಡುಗರಿಗೆ ಪ್ರೊಟೆಕ್ಷನ್ ಬರುತ್ತೆ. ನೈಲ್ಸ್ ಇದೆ ಅಲ್ಲ, ಇದಕ್ಕೆ ಪ್ರೊಟೆಕ್ಷನ್ನು. ಈ ರಬ್ಬರ್ ಉಜ್ಜುತ್ತೆ. ಈ ರಬ್ಬರ್ ಉಜ್ಜಿ ಈ ಮೆಶ್ ಟೈಪ್ ಏನೇನು ಕೊಟ್ಟಿದ್ದಾನೆ ಇದೆಲ್ಲ ಹರಿದೋಗುತ್ತೆ, ನಮ್ಮ ಒಂದು ಕೈ ಉಳಿಯುತ್ತೆ. ಸುಮಾರು ಜನ ಇದನ್ನೆಲ್ಲ ನೋಡಿ ತಿಳ್ಕೊಳ್ತೀರಾ, ಇವರೇನೋ ಶೋಟಿಗೆ ಹಾಕ್ತಾರೆ, ಇಲ್ಲಾಂದರೆ ಏನೋ ಚಳಿ ಇರಬೇಕು ಬೆಳಗ್ಗೆ ರೈಡ್ ಮಾಡ್ಕೊಂಬರೋಕ್ಕೆ ಅದಕ್ಕೆ ಹಾಕ್ತಾರೆ, ಆ ರೀತಿ ಎಲ್ಲ ತಿಳ್ಕೊಳ್ತೀರಾ. ಬಟ್ ರೈಡಿಂಗ್ ಗ್ಲೌಸು ಮಾಡಿರೋ ಪರ್ಪಸ್ಸೇ ಬೇರೆ. ಇದರಿಂದ ನಮ್ಮ ಕೈ ಪ್ರೊಟೆಕ್ಟ್ ಆಗುತ್ತೆ, ಫುಲ್ ಕೈ ಪ್ರೊಟೆಕ್ಟ್ ಆಗುತ್ತೆ. ಇನ್ನು ನಾನು ಯೂಸ್ ಮಾಡ್ತಾ ಇರೋ ರೈಡಿಂಗ್ ಗ್ಲೌಸ್ ಬಂದು ಪ್ರೋ ಬೈಕರ್ ಅವರ ರೈಡಿಂಗ್ ಗ್ಲೌಸು. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ 1 ಇಯರ್ ಆಯ್ತಾ ಬಂತು. ಹಾಗಾಗಿ ಇದು ಪ್ರೈಸ್ ಬಗ್ಗೆ ಎಲ್ಲ ಅಷ್ಟು ನೆನಪಿಲ್ಲ, ಮರ್ತೋಗಿದೆ. ಒಂದು 500 ರೂಪಾಯಿ ಒಳಗಡೆ ಕೊಟ್ಟಿದ್ದು ನೆನಪು ನನಗೆ. ಜಾಸ್ತಿನೂ ಕೊಡಲಿಲ್ಲ ನಾನು. ಆ ಟೈಮಲ್ಲೆಲ್ಲ ದುಡ್ಡು ಇರಲಿಲ್ಲ. ಒಂದು ರೈಡಿಂಗ್ ಸ್ಟಾರ್ಟ್ ಮಾಡಿದ ಟೈಮು ಅಂದರೆ ಲಾಂಗ್ ರೈಡು ಮತ್ತು ಆಫ್ ರೋಡಿಂಗು, ಒಂಥರ ಅಡ್ವೆಂಚರ್ ಸ್ಟಾರ್ಟ್ ಮಾಡಿದ ಟೈಮು. ಆವಾಗ ಇದಕ್ಕೊಂದು ಇರಲಿ, ಒಂದು ರೈಡಿಂಗ್ ಗೇರ್ಸ್ ಅಂತ ಏನೋ ಒಂದು ತೊಗೊಳ್ಳೋಣ ಅಂತ ಇದನ್ನ ತೊಗೊಂಡಿದ್ದು ನನ್ನ ಓನ್ ದುಡ್ಡಿಂದ. ಮತ್ತು ಈ ಪ್ರೋ ಬೈಕರ್ ರೈಡಿಂಗ್ ಗ್ಲೌಸ್ ತುಂಬ ರೀಸನಬಲ್ ಪ್ರೈಸಿಗೆ ಸಿಗುತ್ತೆ ನಿಮಗೆ. ಬೇಸಿಕಲಿ ನಿಜ ಹೇಳಬೇಕಂದ್ರೆ, ನೀವೇನಾದರೂ ರೈಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇವಾಗ ಫೀಲ್ಡಿಗೆ ಇಳಿತಿದ್ದೀರಾ ಅಂದರೆ ಖಂಡಿತ ಇದನ್ನ ತೊಗೊಳ್ಬೋದು. ಇವಾಗ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದೆ ನಾನು, 200 ರೂಪಾಯಿಗೆ ಸಮೇತ ಇದೊಂದು ಪ್ರೋ ಬೈಕರ್ ಅವರು ಗ್ಲೌಸ್ ಬಿಡ್ತಾ ಇದ್ದಾರೆ. ಅದೆಲ್ಲ ತೊಗೊಳ್ಳಿ. ಸ್ಟಾರ್ಟಿಂಗ್ಗೆ ನೀವು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬೇಡ, ಇದನ್ನ ತೊಗೊಳ್ಳಿ. ಬರೀ ಯೂಟ್ಯೂಬಿಗೆ ಅಂತ ನಾನು ಹೇಳಲ್ಲ, ಯಾಕಂದರೆ ಯೂಟ್ಯೂಬಿಗೋಸ್ಕರ ನಾನೇನು ರೈಡ್ ಮಾಡ್ತಾಯಿಲ್ಲ, ನನ್ನ ಪ್ಯಾಷನ್ಗೋಸ್ಕರ ರೈಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಬಿದ್ದ ಟೈಮಲ್ಲಿ ನಮಗೆ ಪ್ರೊಟೆಕ್ಟರ್ಸ್ ಬೇಕೇ ಬೇಕು. ಇನ್ಫ್ಯಾಕ್ಟ್ ಬರೀ ರೈಡಿಂಗ್ ಗ್ಲೌಸ್ ಅಂತ ಅಲ್ಲ, ರೈಡಿಂಗ್ ಜಾಕೆಟ್, ರೈಡಿಂಗ್ ಪ್ಯಾಂಟ್, ರೈಡಿಂಗ್ ಶೂಸ್, ಹಾಗೆಯೇ ಒಂದು ಒಳ್ಳೆ ಹೆಲ್ಮೆಟ್ ಸಮೇತ ಬೇಕಾಗುತ್ತೆ ನಮಗೆ ಪ್ರೊಟೆಕ್ಟ್ ಆಗೋಕ್ಕೆ. ಇದು ಬೇಸಿಕಲಿ ಒಂದು ನಾರ್ಮಲ್ ಸ್ಪೀಡಲ್ಲಿ ಎಲ್ಲ ರೈಡ್ ಮಾಡ್ತೀರಾ ಅಂದರೆ ನಿಮಗೆ ಆಫ್ ಗ್ಲೌಸು ಸಾಕು. ಇನ್ನು ನೀವು ಸೂಪರ್ ಬೈಕೆಲ್ಲ ಓಡಿಸ್ತಿದ್ದೀರಾ ಅಂದರೆ ನಿಮಗೆ ಫುಲ್ ಗ್ಲೌಸ್ ಬೇಕಾಗುತ್ತೆ. ಫುಲ್ ಗ್ಲೌಸಲ್ಲಿ ಏನು ನಿಮಗೆ ಅಡ್ವಾಂಟೇಜ್ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಂತ ತಿಳ್ಕೊಂಡಿದ್ದೇನೆ. ಇದರಲ್ಲಿ ಬರೀ ಒಂದೇ ಕಡೆ ಲಾಕ್ ಮಾಡೋಕ್ಕೆ ಕೊಟ್ಟಿರ್ತಾನೆ. ಈ ಫುಲ್ ಗ್ಲೌಸಲ್ಲಿ 2 ಕಡೆ ಕೊಟ್ಟಿರ್ತಾರೆ. ಒಂದು ಈ ಸೈಡ್ ಲಾಕ್ ಮಾಡೋಕ್ಕೆ, ಇನ್ನೊಂದು 2 ಬಿಟ್ಟು ಈ ಸೈಡ್ ಲಾಕ್ ಮಾಡೋಕ್ಕೆ. ಇದು ಎಂಥಕ್ಕೆ ಅಂದರೆ, ಆಲ್ಮೋಸ್ಟ್ ಸೂಪರ್ ಬೈಕ್ ಅಂದರೆ ಒಂದು 200+ ಸ್ಪೀಡಲ್ಲೆಲ್ಲ ಇರ್ತಾರೆ. ಆ ಟೈಮಲ್ಲಿ ಕ್ರ್ಯಾಶ್ ಆದಾಗ ಈ ಗ್ಲೌಸ್ ಕೊಡು ಹಿಂಗೆ ಸ್ಲೈಡ್ ಆಗೋ ಟೈಮಲ್ಲಿ ಇದು ಕಟ್ಟಾಗಿ ಗ್ಲೌಸು ಕೈಯಿಂದ ಹಾರೋಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ 2 ಸೈಡ್ ಕೊಟ್ಟಾಗ ಪ್ರೊಟೆಕ್ಟ್ ಆಗುತ್ತೆ. ಪ್ಲಸ್ ಅದು ಇಲ್ಲಿವರೆಗೆ ಪ್ರೊಟೆಕ್ಟ್ ಆಗುತ್ತೆ. ಈ ಸ್ಲೈಡರ್ಸ್ ಅಂತ ಏನು ಹೇಳಿದೆ, ಅವರು ಇಲ್ಲಿಗೆ ಎಲ್ಲ ಕಡೆ ಕೊಡ್ತಾರೆ ಆಯಿತಾ. ಆ ಸ್ಲೈಡರ್ಸ್ ಅಂತ ಹೇಳಿದೆ ನೋಡಿ ನಿಮಗೆ, ಇಲ್ಲಿ ಪಾಮ್ ಸ್ಲೈಡರ್ಸ್ ಅಂತ, ಅದೇ ಸ್ಲೈಡರ್ಸ್ ಇವರು ಅಂದರೆ ಫುಲ್ ಗ್ಲೌಸಲ್ಲಿ ಇಲ್ಲಿ ಎಲ್ಲ ಕೊಡ್ತಾರೆ. ಅದರಿಂದ ಬಿದ್ದ ಟೈಮಲ್ಲಿ
ಆಲ್ಮೋಸ್ಟ್ 90% ಸೇಫ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಹೈಯರ್ ಸಿ ಸಿ ಹೋಯ್ತಾ ಹಾಗೇ ಒಂದು ರೈಡಿಂಗ್ ಗೇರ್ಸ್ನು ಸಮೇತ ಒಂದು ಒಳ್ಳೆ ಬ್ರ್ಯಾಂಡ್ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ರೈಡಿಂಗ್ ಗ್ಲೌಸಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆ ಅಂದರೆ ಆಲ್ಪೈನ್ ಸ್ಟಾರ್ ಇದೆ, ಮತ್ತು ಟ್ರೈಂಫ್ ಅವ್ರದ್ದು ಸಮೇತ ರೈಡಿಂಗ್ ಗ್ಲೌಸ್ ಬರುತ್ತೆ, ಹಾರ್ಲಿ ಡೇವಿಡ್ಸನ್ ಬರುತ್ತೆ, ರೈನಾಕ್ಸ್ದು ಬರುತ್ತೆ, ಮತ್ತು ಸುಮಾರು ಥರ ರೈಡಿಂಗ್ ಗ್ಲೌಸಸ್ ಬರುತ್ತೆ. ನಿಮಗೆ ವೆರೈಟಿ ಆಫ್ ರೈಡಿಂಗ್ ಗ್ಲೌಸ್ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಿಮ್ಮ ಲೆವೆಲಿಗೆ, ನಿಮ್ಮ ಬಜೆಟಿಗೆ, ಹಾಗೆ ನಿಮ್ಮ ಗಾಡಿಗೆ, ಹಾಗೆ ನಿಮ್ಮ ಕಂಫರ್ಟ್ ಹೇಗಿದೆ ಅಂತ ನೋಡಿಕೊಂಡೆ ರೈಡಿಂಗ್ ಗ್ಲೌಸ್ ಮೇಲೆ ಇನ್ವೆಸ್ಟ್ ಮಾಡಿ. ಹಾಗೆಯೇ ಒಂದು ಹೆಲ್ಮೆಟ್ಟು, ರೈಡಿಂಗ್ ಜಾಕೆಟು, ಪ್ಯಾಂಟು ಅದನ್ನೆಲ್ಲ ತೊಗೊಳೋಕ್ಕೆ ಟ್ರೈ ಮಾಡಿ. ಇದು ಬರೀ ಯೂಟ್ಯೂಬರ್ಸ್ ಮಾತ್ರ ಹಾಕಬೇಕಂತ ಇಲ್ಲ. ಇದು ಹಾಕೋ ಉದ್ದೇಶ ಏನಂದರೆ ಸೇಫ್ಟಿ ಇಂಪಾರ್ಟೆಂಟು. ಎಲ್ಲಾದರೂ ಒಂದು ದಾರಿಲಿ ಹೋಗ್ತಾ ಇರ್ತೀರ, ಬಿದ್ದ ಟೈಮಲ್ಲಿ ನಿಮಗೆ ಏಟ್ ಆಗಬಾರ್ದು. ಆ ಹಾರ್ಮೋನ್ಸ್ ಎಲ್ಲ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು, ಆಯಿತಾ. ಇದು ಬರೀ ಯೂಟ್ಯೂಬರ್ಸ್ ಹಾಕೋದು, ಅವ್ರು ಹಾಕೋದು, ಇವ್ರು ಹಾಕೋದು ಅಂತಲ್ಲ. ನೀವು ಎಲ್ಲರೂ ಹಾಕಬೇಕು, ಎಲ್ಲರೂ ಯೂಸ್ ಮಾಡಬೇಕು. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಇವಾಗ ಹಾಕೊಂಡು ಹೋಗ್ತಿದ್ರೆ ಏನೋ ಅವ್ರ ಅಪ್ಪ ಮಾಡಿಟ್ಟವನೇ ಈ ರೀತಿ ಶೋಟಿ ತೋರಿಸ್ಬೇಕು, ಅದಕ್ಕೆ ಹಾಕೊಂಡು ಹೋಗ್ತಿದ್ದೀರಾ ಅಂತ ತಿಳ್ಕೊಡ್ತಾರೆ. ಬಟ್ ಅದಲ್ಲ, ಸೇಫ್ಟಿಗೆ ಹಾಕೊಂಡು ಹೋಗಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಕಂಟೆಂಟ್ ಬೇಕಂತ ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ. ಬಾಯ್. ಇನ್ನೊಂದು ವಿಷಯ, ಈ ರೈಡಿಂಗ್ ಗ್ಲೌಸಲ್ಲಿ ನಿಮಗೆ ಸೈಜಸ್ ಬರುತ್ತೆ, ಸ್ಮಾಲು, ಎಮ್ಮು, ಲಾರ್ಜು, ಎಕ್ಸೆಲ್, ಆ ರೀತಿ. ಇವಾಗ ಶರ್ಟು ಪ್ಯಾಂಟಿಗೆಲ್ಲ ಬರುತ್ತಲ್ಲ, ಅದೇ ರೀತಿ ನಿಮ್ಮ ಹ್ಯಾಂಡ್ ಸೈಜ್ ಯಾವುದಿರುತ್ತೆ ಅದಕ್ಕೆ ತಕ್ಕಂಗೆ ತೊಗೊಳ್ಳಿ. ತುಂಬ ಲೂಸು, ತುಂಬ ಟೈಟು ತೊಗೊಳ್ಬೇಡಿ. ಅದರಿಂದ ನೀವು ರೈಡ್ ಮಾಡಬೇಕಾದ್ರೆ ಡಿಸ್ಕಂಫರ್ಟ್ ಆಗುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹೇಳಿ, ಖಂಡಿತ ರಿಪ್ಲೈ ಕೊಡ್ತೀನಿ.